ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ನಾನು ನಿಮಗೆ ಇವತ್ತು ರಾಗಿ ಹಾಲ್ಬಾಯ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಮೊದಲನೇ ಇಂಗ್ರೀಡಿಯೆಂಟ್ ರಾಗಿ ಬೇಕು. 1 ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ. ನಿಮಗೆ ಎಲ್ಲರಿಗೂ ಗೊತ್ತು, ರಾಗಿ ಐರನ್ನು, ಪ್ರೋಟೀನು, ಕ್ಯಾಲ್ಶಿಯಮಲ್ಲೆಲ್ಲನೂ ತುಂಬ ಹೇರಳವಾಗಿರುತ್ತೆ. ಸೊ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಎವ್ರಿ ಡೇ ರಾಗಿ ಮುದ್ದೆ ತಿನ್ನೋದ್ರಿಂದನೂ ಅಷ್ಟೇ ತುಂಬಾ ಒಳ್ಳೆಯದಾಗತ್ತೆ. ಸೊ ಯಾರ್ಯಾರು ರಾಗಿ ತಿನ್ನೋದಿಲ್ಲ ಅನ್ನೋರು ಈ ಥರ ಮಾಡಿಕೊಂಡ್ರೆ ಅದು ರಾಗಿಯಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ. ಮೊದಲನೇದಾಗಿ ರಾಗಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. 5ರಿಂದ 6 ಸತಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿರೋ ಅಂಥ ಹೊಟ್ಟು ಗಲೀಜು ಎಲ್ಲನೂ ಹೋಗಬೇಕು. 4-5 ಸತಿ ವಾಶ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಎಷ್ಟು ಕೆಂಪು ಕಾಣಿಸ್ತಾ ಇದೆ ರಾಗಿ ಅಂತ ಅಂದ್ಬಿಟ್ಟು ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 6ರಿಂದ 7 ಅವರ್ ಚೆನ್ನಾಗಿ ನೆನೆಸೋಕ್ಕೆ ಬಿಟ್ಬಿಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೆನೆಸಿಟ್ಕೊಂಡಿರೋವಂಥ ರಾಗಿ, 2 ಕಪ್ಪು ಸೇಮ್ ಕಪ್ಪಲ್ಲಿ ಬೆಲ್ಲ ತೊಗೊಳ್ಳಿ. ಆಮೇಲೆ ಅದೇ ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ಮತ್ತು ಏಲಕ್ಕಿ ತೊಗೊಳ್ಳಿ. ಮೊದಲನೇದಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಜಸ್ಟ್ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಫುಲ್ ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕರಗಿಸ್ಕೊಳ್ಳೋಣ. ಏನು ಪಾಕ ಬರೋ ಥರ ಎಲ್ಲ ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ಅದು ಆರಾಮಾಗಿ ಕರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಜಾರ್ಗೆ ನೆನೆಸಿಟ್ಟಿರುವಂಥ ರಾಗಿ ಹಾಕ್ಕೊಂಡು ಅದರದ್ದು ಹಾಲು ತಕ್ಕೊಬೇಕು. ಕೆಲವರು ಹಸಿಟಲ್ಲೂ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡ್ತೀನಿ. ಸೊ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ರಾಗಿ ಹಾಲನ್ನ ತಕ್ಕೊಬೇಕು. ಒಂದು 2 ಸತಿ ನೀವು ರಾಗಿ ಹಾಲನ್ನ ತೆಗೆದ್ರೆ ಸಾಕು. ಇಲ್ಲ ಅಂತಂದರೆ ಅದು ಒಂಥರ ಒಟ್ಟೊಟ್ಟು ಬಂದುಬಿಡುತ್ತೆ. ಜಸ್ಟ್ 2 ಸತಿ ನೀವು ಮಾಡಿಕೊಂಡ್ರೆ ಸಾಕು. ಜರಡೀಲಿ ನೀವು ಸೋಸ್ಕೊಳ್ಳೋದ್ರಿಂದ ಫುಲ್ಲು ಪ್ಯೂರಾಗಿ ಹಾಲು ಮಾತ್ರನೇ ಜರಡೀಲಿ ಬರುತ್ತೆ. ಇದು ಕಣ್ಣೆಲ್ಲ ತುಂಬ ಚಿಕ್ಕದು, ಅದಕ್ಕೆ ನಾನು ಜರಡೀಲೇ ತೊಗೊಂಡಿದ್ದೀನಿ ಮತ್ತು ಈಸಿ ಅಂದ್ಬಿಟ್ಟು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ನೀವು ಒಂದು ಒಣಗಿರೋ ಅಂಥ ಒಂದು ಕಾಟನ್ ಬಟ್ಟೆನಲ್ಲೂ ಮಾಡ್ಕೊಬೋದು, ಆವಾಗೂ ಚೆನ್ನಾಗಿ ಬರುತ್ತೆ. ಈ ಥರ ನೀವು ರಾಗಿ ಹಾಲೆಲ್ಲ ತಕ್ಕೊಂಡ್ಬಿಟ್ಟು ಸೇಮ್ ಜಾರ್ಗೆ ನೀವು ಆಲ್ರೆಡಿ ಇಟ್ಕೊಂಡಿರೋವಂಥ ತೆಂಗಿನಕಾಯಿ ಮತ್ತು ಏಲಕ್ಕಿನ ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಪೂರ್ತಿ ಒಂದು 2 ಗ್ಲಾಸ್ ನೀರಷ್ಟು, ಇದೂ ಅಷ್ಟೇ ಒಂದು 3 ಸತಿ ಹಾಲು ತಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಗ್ರೈಂಡ್ ಮಾಡ್ತಾ ಇದ್ರೇ ಅದ್ರದ್ದು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ, ಘಮ ಅಂತ ಇರುತ್ತೆ. ಸೊ ಅದೇ ಜರಡಿನಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಜ್ಯೂಸ್ ಫಿಲ್ಟರು ಆ ಥರ ಎಲ್ಲ ಏನಾದರೂ ಇದ್ದರೆ ಅದರಲ್ಲೂ ಮಾಡ್ಕೊಬೋದು. ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆಯಲ್ಲೂ ಮಾಡ್ಕೊಬೋದು. ನಾನೇನು ಸಪ್ರೇಟಾಗಿ ಫಿಲ್ಟರ್ ಮಾಡ್ಕೊತಾ ಇಲ್ಲ. ಅದೇ ಪಾತ್ರೆಗೆ ರಾಗಿ ಫಿಲ್ಟರ್ ಮಾಡಿದ್ದೀನಲ್ಲ, ಅದೇ ಪಾತ್ರೆಗೇನೆ ತೆಂಗಿನಕಾಯಿ ಹಾಲನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿ ಒಂದು 3-4 ಸತಿ ತೆಂಗಿನಕಾಯಿ ಅದು ಒಂಥರ ಹಾಲು ಬಿಟ್ಟರೆ ಒಂಥರ ಒಟ್ಟೊಟ್ಟು ಥರ ಆಗುತ್ತೆ, ಗೊತ್ತಾಗುತ್ತೆ ನಿಮಗೇನೆ. ಆ ಥರ ಮಾಡ್ಕೊಬೇಕು. ನೋಡಿ, ರಾಗಿ ಅನ್ನೋದು ದೇಹಕ್ಕೆ ತುಂಬಾ ತಂಪು. ಈ ಬಿಸಿಲುಗಾಲದಲ್ಲೆಲ್ಲನೂ ತುಂಬಾ ಒಳ್ಳೆಯದು. ಹೊಟ್ಟೆ ತಣ್ಣಗಿರುತ್ತೆ. ಮತ್ತು ಈ ಸ್ವೀಟ್ ತಿಂತಾಯಿದ್ರೆ ಬಾಯಲ್ಲಿ ಹಾಕ್ಕೊಂಡಿದ ತಕ್ಷಣ ಹಂಗೇ ಕರ್ಗೋಗ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ. ಎಷ್ಟು ಟೇಸ್ಟಿಯಾಗಿತ್ತು. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ಇನ್ನೊಂದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಸಖತ್ತಾಗಿತ್ತು. ನಾನಂತೂ ಸ್ವೀಟ್ ತುಂಬಾ ಕಮ್ಮಿ ತಿನ್ನೋದು, ಬಟ್ ಆದರೂ ಫ್ಯಾನ್ ಆಗಿಬಿಟ್ಟೆ. ಅದು ಎಷ್ಟು ಪೀಸಸ್ ನಾನೇ ತಿಂದಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನೋಡಿ, ಇವಾಗ ಬೆಲ್ಲನೂ ಸೋಸ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ಅಕಸ್ಮಾತ್ ಏನಾದರೂ ಬೆಲ್ಲದಲ್ಲಿ ಕಲ್ಲು ಅಥವಾ ಏನಾದರೂ ಗಲೀಜು ಏನಾದರೂ ಇದ್ರೂ ಫುಲ್ಲು ನೀಟಾಗಿ ಫಿಲ್ಟರ್ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಈ ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಗ್ಲಾಸು, ಅದರಿಂದ ಒಂದು 7ರಿಂದ 8 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ರಾಗಿ ಹಾಲು ತೆಗೆದಿದ್ದು, ತೆಂಗಿನಕಾಯಿ ಹಾಲು ತೆಗೆದಿದ್ದು ಅದೆಲ್ಲ ಸೇರಿ, ಆಮೇಲೆ ಈ ಬೆಲ್ಲಕ್ಕೆ ಮಿಕ್ಸ್ ಮಾಡಿರೋ ಅಂಥದ್ದು ಎಲ್ಲ ಸೇರಿ 7ರಿಂದ 8 ಗ್ಲಾಸ್ ನಾನು ನೀರು ಹಾಕಿದ್ದೀನಿ. ನೀವು ಇನ್ನೂ ಕಮ್ಮಿನೂ ಹಾಕ್ಕೊಬೋದು, ಅದು ನಿಮಗೆ ಬಿಟ್ಟಿದ್ದು. ಆಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಮತ್ತೆ ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಇನ್ನೂ ಏನಾದ್ರೂ ಬೈ ಮಿಸ್ಟೇಕ್ ಅದರಲ್ಲಿ ಏನಾದರೂ ಗಲೀಜು ಏನಾದರೂ ಅಂದರೆ ಹೊಟ್ಟೆ ಏನಾದರೂ ಹೋಗಿದ್ರೆ ಅದು ಫಿಲ್ಟರ್ ಆಗಲಿ ಅಂತ. ಬಟ್ ಆದರೂ ಎಷ್ಟು ನೋಡಿ, ನಾವು ಅಷ್ಟು ಫಿಲ್ಟರ್ ಮಾಡಿದ್ದೀನಿ, ಆದ್ರೂ ಅದರದ್ದು ಇನ್ನೂ ಗಸಿ ಥರ ಬರ್ತಾನೆ ಇತ್ತು.
ಸೊ ಹಂಗಾಗಿ ಮತ್ತೆ ಫಿಲ್ಟರ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ ಅಂತಂದ್ಬಿಟ್ಟು ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆ ಇಡಿ. ದಪ್ಪ ತಳ ಇಂಥದ್ದು ಇಡೋದ್ರಿಂದ ಬೇಗನೆ ಸಿಯೋದು ಅದೆಲ್ಲನೂ ಆಗೋದಿಲ್ಲ. ನೀವು ಕುಕ್ಕರಲ್ಲೂ ಮಾಡ್ಕೊಬೋದು ಅಥವಾ ದಪ್ಪ ತಳ ಇರುವಂಥ ಬಾಣಲಿ ಅಥವಾ ನಿಮ್ಮ ಮನೇಲಿ ಯಾವುದು ದಪ್ಪ ತಳ ಇರುವಂಥ ಪಾತ್ರೆ ನಿಮ್ಗೆ ಅನಿಸುತ್ತೋ ಆ ಪಾತ್ರೆ ಇಟ್ಕೊಂಡು ಮಾಡ್ಕೊಬೋದು. ಇದು ನಾರ್ಮಲ್ ನೀರು ಥರ ಇರುತ್ತೆ. ಫಸ್ಟು ಮೊದಲನೇದಾಗಿ ಒಂದು ಹೈ ಫ್ಲೇಮ್ ಇಟ್ಕೊಂಬಿಡಿ. ಹೈ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಸ್ಟಾರ್ಟಿಂಗಲ್ಲೆಲ್ಲನೂ ನೀವು ಸ್ಟಾರ್ಟಿಂಗಲ್ಲೆಲ್ಲ ಕೈ ಬಿಟ್ಟರೆ ಗಂಟೆಲ್ಲ ಏನೂ ಆಗೋದಿಲ್ಲ. ಬೆಲ್ಲದ ಪಾಕ ಬೆಲ್ಲ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ನೀವು ಕೈ ಆಡಿಸ್ಕೊತಾನೇ ಇರಿ. ನೀವು ಎಷ್ಟು ಕೈ ಆಡಿಸ್ತಾ ಇರ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಹಿಂಗೆ ಮಾಡ್ತಾ ಅದು ತಿಕ್ಕಾಗೋಕ್ಕೆ ಶುರುವಾಗುತ್ತೆ. ಆಲ್ಮೋಸ್ಟು ಒಂದು 2-3 ಕುದಿ ಥರ ಬರ್ತಾ ಇರುತ್ತೆ. ಈ ಥರ ಬಬಲ್ ಬರ್ತಾ ಇರುತ್ತಲ್ಲ, ಆವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಡಿ. ನೀವು ಮೀಡಿಯಮ್ ಫ್ಲೇಮಲ್ಲೇ ಪೂರ್ತಿ ಕೊನೆವರೆಗೂ ಈ ಥರ ಕೈ ಆಡಿಸ್ತಾನೆ ಇರಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಾಗ ಒಂದು 30 ಸೆಕೆಂಡ್ಸ್ ಬ್ರೇಕ್ ಕೊಟ್ಬಿಟ್ಟು ತಿರುಗಿಸ್ತಾ ಇದ್ರೂ ಆಗುತ್ತೆ. ಮಾಡ್ತಾ ಇರೋವಾಗೇ ಒಂದು 2 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಶೈನಿಂಗೋಸ್ಕರ ಏನು ನಾನು ತುಪ್ಪ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ತೆಂಗಿನಕಾಯಿ ಹಾಲು, ರಾಗಿ ಹಾಲು ಎಲ್ಲನೂ ಆಟೋಮೆಟಿಕ್ಕಾಗಿ ನೀವು ಮಾಡ್ತಾ ಫುಲ್ಲು ಶೈನಿಂಗ್ ಬರುತ್ತೆ. ಸೊ ಟೇಸ್ಟ್ಗೋಸ್ಕರ ನಾನು ಒಂದು 2 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಯಾರಿಗೆ ಇದು ಏಲಕ್ಕಿ ಪೌಡರ್ನ ಆವಾಗಲೇ ಹಾಕ್ಕೊಂಡು ಗ್ರೈಂಡ್ ಮಾಡಿ ತೆಗೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಪುಡಿ ಮಾಡಿಬಿಟ್ಟು ಬೇಕಾದರೆ ಇದಕ್ಕೂ ಹಾಕ್ಕೋಬೋದು. ನಾನು ಬಾಯಿಗೆ ಸಿಗುತ್ತೆ ಅದು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಅದು ತೆಂಗಿನಕಾಯಿ ಹಾಲು ತೆಗಿಯೋವಾಗೇ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಅದ್ರದ್ದು ರಸ ತೆಕ್ಕೊಂಡ್ಬಿಟ್ಟಿದ್ದೀನಿ. ನೀವು ಮಾಡ್ತಾ ಘಮ ಅಂತ ಬರ್ತಾ ಇರುತ್ತೆ. ನೋಡಿ ಎಷ್ಟು ಗಟ್ಟಿಗೆ ಆಗ್ತಾಯಿದೆ ಅಂತಂದ್ಬಿಟ್ಟು. ಈ ಥರ ಲೇಯರ್ಸ್ ಬರಬೇಕು. ನೀವು ಹಿಂಗೆ ಹಾಕಿದಾಗ ಮುಳುಗಬಾರ್ದು, ಹಸಿಟ್ಟು ಮುಳುಗಬಾರ್ದು. ಈ ಥರ ಮೇಲ್ಗಡೆ ಪರ್ದೆ ಥರ ಲೇಯರ್ಸ್ ಬರಬೇಕು. ಆವಾಗ ಆಲ್ಮೋಸ್ಟ್ ಆಗಿದೆ ಅಂತಂದ್ಬಿಟ್ಟು ಅರ್ಥ. ನೋಡೋಣ ಇವಾಗ. ನೋಡಿ ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಚೆಕ್ ಮಾಡೋಣ. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ನೋಡಿ ತಟ್ಟೆಗೆಲ್ಲ ಅಂಟ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಆಗಿದೆ, ಬಟ್ ಕೈಗೆ ಸ್ವಲ್ಪ ಅಂಟ್ತಾ ಇರೋದ್ರಿಂದ ಇನ್ನೂ ಒಂದು 5 ನಿಮಿಷ ನೀಟಾಗಿ ಇದೇ ಥರ ಆಗಲಿ, ಅಂದರೆ ಕೈ ಆಡಿಸ್ಕೊಂಡು ತಿರುಗಿಸ್ಕೊತಾ ಇರಬೇಕು. ನೀಟಾಗಿ ಅದು ಬರುತ್ತೆ. ಎಷ್ಟು ನೀವು ಅದನ್ನು ಮಾಡ್ತಾ ಅದು ಫ್ಲೇವರ್ ಎಲ್ಲನೂ ಮನೆಯೆಲ್ಲ ಘಮ ಅಂತ ಇತ್ತು. ನೀವು ಎಲ್ಲ ಟ್ರೈ ಮಾಡಿ ನೋಡಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಕಳೆಲ್ಲನೂ ಇಷ್ಟಪಟ್ಟು ತಿಂತಾರೆ. ಈ ಜೆಲ್ಲಿ ಟೈಪ್ ಬಂದುಬಿಡುತ್ತೆ. ಸೊ ಮಕ್ಕಳಿಗೆ ಜೆಲ್ಲಿ ಥರನೇ ಅಂತಂದ್ಬಿಟ್ಟು ಕೊಟ್ಟರು ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಸ್ವೀಟೇ ತಿಂದ ಇರೋಳು. ನಾನು ಅದೆಷ್ಟು ಒಂದು ಕಮ್ಮಿ ಅಂದರೂ ಒಂದು 6-7 ತಿಂದ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನೋಡಿ ಆಲ್ಮೋಸ್ಟ್ ಆಗಿದೆ. ಇದು ಆಲ್ಮೋಸ್ಟ್ ಆದಮೇಲೆ ಗ್ಯಾಸ್ ಮೇಲಿಂದ ಇಳಿಸ್ಕೊಂಡು ಒಂದು 2-3 ನಿಮಿಷ ಕೈ ಆಡಿಸಿ ಅದು ಸ್ವಲ್ಪ ಆರ್ಕೊಳ್ಳಿ. ಅದಾದಮೇಲೆ ಒಂದು ತಟ್ಟೆ ತೊಗೊಂಡು ಈ ಥರ ಕಂಠ ಇರುವಂಥ ತಟ್ಟೆ ತೊಗೊಂಡ್ರೆ ನೀವು ಕ್ಲೀನಾಗಿ ಕಟ್ ಮಾಡೋದಕ್ಕೆಲ್ಲನೂ ಉಪಯೋಗ ಆಗುತ್ತೆ. ಅದನ್ನು ನೀವು ಮಾಡಿರೋವಂಥದ್ದು ನೀಟಾಗಿ ತಟ್ಟೆಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೀವು ಕಟ್ ಮಾಡೋವಾಗ ಒಂದೇ ಸಮವಾಗಿರುತ್ತೆ. ಕ್ಯೂಬ್ಸ್ ಎಲ್ಲನೂ ನೀಟಾಗಿ ಕೈಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಕಟ್ ಮಾಡಿದ್ಮೇಲೆ ಸ್ವಲ್ಪ ಹಿಂಗೆ ತಟ್ಟೆನೆಲ್ಲ ಕುಟ್ಟಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮಗೆ ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಮಗುಗೆಲ್ಲನೂ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ನೆಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಸಿಹಿಯಾದ ತಿನಿಸನ್ನು ಮಾಡೋಕ್ಕೆ ಮೋಸ್ಟ್ ಪ್ರಾಬಬ್ಲಿ 40 to 50 ಮಿನಿಟ್ಸ್ ಬೇಕಾಗುತ್ತೆ. ನೀರಿನ ಅಂಶ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ನೀವು ಒಂದು 30-40 ನಿಮಿಷ ಬೇಕಾಗುತ್ತೆ. ಆಮೇಲೆ ನೀವು ಇದನ್ನು ಡೈರೆಕ್ಟಾಗಿ ಈ 2 ಡೇಸ್ ಈಚೆ ಇಟ್ಟು ತಿನ್ಬೋದು. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಇಟ್ಕೊಂಡು ತಿನ್ನಬಹುದು. ನೋಡಿ ಇವಾಗ ನಾನು ಕಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 2-3 ಅವರ್ ಬಿಟ್ಟಿದ್ದೀನಿ ಆರಕ್ಕೆ. ಕಂಪ್ಲೀಟಾಗಿ ಆರಿದೆ. ಎಷ್ಟು ಆರುತ್ತೋ ಅಷ್ಟು ನೀಟಾಗಿ ಕಟ್ ಮಾಡಿದ್ರೆ ನೀಟಾಗಿ ಬಂದುಬಿಡುತ್ತೆ. ಇದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಒಂದೇ ಒಂದನ್ನು ಚಾಕು ಸಹಾಯದಿಂದ ಎತ್ಕೊತೀನಿ. ಇನ್ನು ಮಿಕ್ಕಿದೆಲ್ಲನೂ ಆಲ್ಮೋಸ್ಟ್ ನೀಟಾಗಿ ಹಂಗಂಗೇನೆ ನೀವು ಕೈಯಲ್ಲೇ ಎತ್ಕೋಬೋದು. ಎಷ್ಟು ಚೆನ್ನಾಗಿದೆ. ಫುಲ್ಲು ಮೆತ್ತಿಗೆ ಬಾಯಿಗೆ ಹಾಕಿದ್ರೇ ಹಂಗೆ ಕರ್ಗೋಗೋ ಥರನೇ ಇದೆ.
ಇದು ನೋಡಿ ಆಲ್ಮೋಸ್ಟ್ ನಾನು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆನೂ ಅಷ್ಟೇ ಜೆಲ್ಲಿ ಸ್ಟ್ರಕ್ಚರ್ ಹೆಂಗಿರುತ್ತೆ ಸೇಮ್ ಹಂಗೆ ಇರುತ್ತೆ. ತಿನ್ನೋಕ್ಕೂ ಅಷ್ಟೇ ಬಾಯಿಗೆ ಹಾಕಿದ ತಕ್ಷಣ ಗುಳುಮ್ ಅಂತ ಅನಿಸ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಎಲ್ಲನೂ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ. ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರ ಜೊತೆ ನಾನು ಸಿಗ್ತೀನಿ. ಬಾಯ್.